ಹೇಳ್ತಾರೆ, ಈಯನ್ನು ಈ ಸ್ನಾನ ಇದೆಯಲ್ಲ, ತಪಸ್ಸ ಆತ್ಯಂತಿಕೀ ಸಿದ್ಧಿ. ನಾವು ಇಡೀ ಜೀವಮಾನದಲ್ಲಿ ಯಾವ ಭಗವಂತನನ್ನು ಕುರಿತು ಆಲೋಚನೆ ಮಾಡಿದ್ದೇವೆ, ಏನು ಜಿಜ್ಞಾಸ ಮಾಡಿದ್ದೇವೆ, ಏನು ಪಾಠ ಪ್ರವಚನ ಮಾಡಿದ್ದೇವೆ, ಏನು ದಾನ ಧರ್ಮ ಮಾಡಿದ್ದೇವೆ, ಇದೆಲ್ಲದರ ಫಲ ಈ ನೀರಲ್ಲಿ ಸ್ನಾನ ಮಾಡ್ತಿರೋದು. ನಮಗೆ ಯಾವೂ ನೆನಪೇ ಬರಲ್ಲ ಗಂಗೆ ಒಳಗೆ ಸ್ನಾನ ಮಾಡುವಾಗ. ನಮಗೆ ಬರೋದು ಒಂದೇ, ಮೇಲ್ಬಿಟ್ಟು ಚಪ್ಪಲಿಯೋ ಕವರೋ ತಂಬಿಗೆನೋ ಏನೋ ಇಟ್ಬಿಟ್ಟು ಹೋಗ್ತಾರೆ. ಗಂಗಾ ಸೈಕತ ಲಿಂಗೇನ ನಷ್ಟಮ್ಮೆ ತಾಮ್ರಭಾಜನಂ ಗತಾನುಗತಿಕೋ ಲೋಕ ನಲೋಕೋ ಪಾರಮಾರ್ಥಿಕ. ಎಲ್ಲ ಗಂಗಾ ಸ್ನಾನಕ್ಕೆ ಬರುವಾಗ ಭಾಳ ಗಡಿಬಿಡಿ, ಎಲ್ಲ ಕವರ್ ಹಿಡ್ಕೊಂಡು ಬಂದಿರ್ತಾರೆ. ಕವರಲ್ಲಿ ತಮಗೆ ಏನೇನೋ ಇಟ್ಕೊಂಡಿರ್ತಾರೆ, ಗುಂಪಲ್ಲಿಟ್ಟಿರ್ತಾರೆ. ಒಂದು ಸತಿ ಮುಳುಗೋದು, ಮೇಲೆ ನೋಡೋದು ನಮ್ಮ ತಮಗೆ ಇದೆಯಾ ಇಲ್ವಾ, ನಮ್ಮ ಚಪ್ಪಲಿ ಇದೆಯಾ ಇಲ್ವಾ. ಕೆಲವರು ತಾವು ಸ್ನಾನ ಮಾಡಲ್ಲ ರೀ. ನೀವು ನೋಡ್ರಿ, ಆ ಗಂಗೆ ಒಳಗೆ ಚಪ್ಪಲಿ ತಿಕ್ಕಿಟ್ಬಿಡ್ತಾರೆ. ಚಪ್ಪಲಿ ತೊಳಿಲಿಕ್ಕೆ ಬಂದ್ರೆ ಗಂಗಾ ಸ್ನಾನಕ್ಕೆ ಬರಲೇ ಇಲ್ಲ. ಆದರೆ ಸ್ನಾನ ಮಾಡುವಾಗ ಎಂತ ಹೇಳ್ತಾರೆ ನೋಡಿ, ಹರಿಯ ಪಾದದಿಂದ ಬಂದ ಈ ತೀರ್ಥವನ್ನು ತಲೆಯಲ್ಲಿ ಧಾರಣೆ ಮಾಡೋದೇ ನಾವು ಇದುವರೆಗೆ ಮಾಡಿದ ಎಲ್ಲ ಬಗೆಯ ತಪಸ್ಸಿನ ಸಿದ್ಧಿಯ ಫಲ ಅಂಥೇಳಿ ಭಕ್ತಿಯಿಂದ ತಮ್ಮ ಜಟೆಯ ಮಧ್ಯದಲ್ಲಿ ಎಡಬಿಡದೆ ಗಂಗೆಯನ್ನು ಧಾರಣೆ ಮಾಡಿದ್ದಾರೆ. ಅವರು ಸ್ನಾನ ಮಾಡುವಾಗ, ಆ ನೀರನ್ನು ಧಾರಣೆ ಮಾಡುವಾಗ ಅವರ ಮನಸ್ಸಿನಲ್ಲಿ ಏನು ಬರುತ್ತೆ ಅಂದರೆ, ಈ ನೀರು ಭಗವಂತನ ಪಾದದಿಂದ ಬಂದದ್ದು. ಈ ನೀರು ನಮಗೂ ಕೂಡ ಆ ಪಾದದಲ್ಲಿ ನಮ್ಮ ಮನಸ್ಸು ಹರಿಯುವಂತೆ ಮಾಡಲಿ. ನಮ್ಮ ಮನಸ್ಸು ಹರಿಬಿಟ್ಟು ಹರಿದಾಡ್ತಾ ಇದೆ. ಹರಿಯ ಪಾದದಿಂದ ಬಂದ ಈ ಜಲ ನಮಗೂ ಕೂಡ, ನಮ್ಮ ಮನಸ್ಸು ಕೂಡ ಹರಿಯುವ ಕಡೆ, ಹರಿಯುವ